ನಮೋ ಭಗವತೆ ವಾಸುದೇವಾಯ ನಮಃ. ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಗಿರೀಶ್ ಪೆರಡಕ. ಎಂದಿನಂತೆ ಹೊಸ ಒಂದು ಟಾಪಿಕ್ನೊಂದಿಗೆ ಬರ್ತಾ ಇದ್ದೇನೆ. ಈ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ, ಮಹಿಳೆಯರಿಗೆ ಸ್ಪೆಷಲ್ ಆಗಿ ಎಷ್ಟು ಮೂರ್ಖರಾಗಿದ್ದಾರೆ ಇಂದಿನ ಮಹಿಳೆಯರು ಅಂತೇಳಿ, ಅದನ್ನು ಮೂರ್ಖರನ್ನು ಇನ್ನೂ ಅವರನ್ನು ಮೂರ್ಖರನ್ನಾಗಿ ಮಾಡಿದವರು ಅಲ್ಲ, ಮೂರ್ಖರಾಗಿದ್ದಾಗಿರ್ಬೋದು ಅಂತ ತಿಳ್ಕೊಂಡಿದ್ದೇನೆ. ಯಾಕಂದರೆ ಮಹಿಳೆಯರೇ, ನೀವು ನಿಮ್ಮ ಕ್ಯಾಲ್ಕುಲೇಷನನ್ನು ರಾಂಗ್ ಆಗಿ ಮಾಡಿದಿರ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ. ಯಾಕಂತೇಳಿದ್ರೆ ಈ ಕ್ಯಾಲ್ಕುಲೇಷನ್ ನಿಮಗೆ ಸೂಟ್ ಆಗ್ತದೆ. ನೀವು ಎಷ್ಟು ಪೆದ್ದರು ಮೂರ್ಖರು ಅಂತೇಳಿ. ಏನು ಗೊತ್ತಿಲ್ಲ, ಓಟ್ ಹಾಕಿದ ಮಹಿಳೆಯರೇ, ಮಹನೀಯರೇ, ನಿಮಗೆ ಓಟ್ ಹಾಕಿದ್ದೀರಲ್ಲ, ಈಗ ಓಟ್ ಹಾಕಿ ಗೆದ್ದಿದ್ದಾರೆ, ನಿಮ್ಮ ಓಟಿಂದ ಗೆದ್ದಿದ್ದಾರೆ. ಈಗ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಗೆದ್ದಿದೆ. ಹಾಗಾದರೆ ನಿಮಗೆ ಏನೆಲ್ಲ ಉಚಿತ ಅಂತೆಲ್ಲ ಕೊಟ್ಟಿದ್ದಾರೆ ಅಂತೇಳಿ ಒಂದು ಸಾರಿ ಪೋಸ್ಟರನ್ನು ತೆಗೆದು ನೀವು ಕಣ್ಣು ಬಿಟ್ಟು ನೋಡಿ, ಎಲ್ಲಿ ಅದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ಅಪ್ಲೈಡ್ ಅಂತ ಹಾಕಿದ್ದಾರಾ? ನೀವು ಇಷ್ಟು ಮೂರ್ಖರಲ್ವ? ಎಸ್ಪೆಷಲಿ ಮಹಿಳೆಯರಿಗೆ ಹೇಳ್ತಾ ಇರೋದು. ಮಹಿಳೆಯರಿಂದಲೇ ತಾನೇ ಅತಿ ಹೆಚ್ಚು ಓಟ್ ಹಾಕೋರು ಮಹಿಳೆಯರು ತಾನೇ. ನೋಡಿ, ಮೂರ್ಖರಲ್ಲಿ ಮೂರ್ಖರು ಮಹಿಳೆಯರಾಗಿದ್ದಾರೆ. ಯಾಕೆ ಗೊತ್ತುಂಟ? ಅವರ ಉಚಿತಕ್ಕೆ ಮಾರು ಹೋಗಿ ಇವರೇ ಕೊಟ್ಟು ಬಿಟ್ಟಿದ್ದಾರೆ. ಈಗ ತರಕಾರಿ ರೇಟ್ ಮೊದಲು ಬಿ ಜೆ ಪಿ ಇರುವಾಗ 6 ತಿಂಗಳಿಗೆ 1 ವರ್ಷಕ್ಕೊಂದು ಸಾರಿ ಇದು ಸ್ವಲ್ಪ ರೇಟ್ ಜಾಸ್ತಿ ಆಗ್ತಿತ್ತು. ಆಗ ಬೊಬ್ಬಾಡ್ತಾ ಇದ್ರು, ಕಾಂಗ್ರೆಸ್ ಬರ್ಚಿನ ಅಂತೇಳಿ ಇದಕ್ಕೆ ಓಟ್ ಹಾಕಿದ್ದು ಅಂತೇಳಿ. ಈಗ ತಿಂಗಳಿಗೆ ಏರ್ತಾ ಇದೆ. ಈಗ ಎಷ್ಟು ಬೇಡಿತೀರಾ? ಅದರ ಮೇಲೆ 2,000 ರೂಪಾಯಿ ಅದು ಕತೆ. ಪಂಗನಾಮ ಇಟ್ಟಿದ್ದಾರೆ. ಗೋವಿಂದಾಯ ನಮ. ಮಹಿಳೆಯರಿಗೆ, ಎಲ್ಲ ಮಹಿಳೆಯರಿಗೆ ಏನಂತ ಬೊಗಳ್ತಿದ್ರು, ನೀವು ಮನೆ ಕೂತ್ರೆ ಸಾಕು 2,000 ರೂಪಾಯಿ ಫ್ರೀ ಅಂತ. ಈಗ 2,000 ರೂಪಾಯಿ ಬಿಡಿ, ಎಷ್ಟು ಜನಕ್ಕೆ ಬರ್ತಾ ಇದೆ ಗೆಳೆಯರೇ 2,000 ರೂಪಾಯಿ? ಮಹಿಳೆಯರೇ ಎಲ್ಲಿದ್ದಾರೆ ನೀವು? ಪೆದ್ದರಾಗಿದ್ದೀರಲ್ಲ, ಎಲ್ಲಿ ಹೋಗಿದ್ದೀರಾ? ಓಡಿ ಹೋಗಿದ್ದೀರಾ? ನಿಮಗೆ ಇನ್ನೂ ಬುದ್ಧಿ ಬರಲಿಲ್ವಾ? ಜನರು ಪುರುಷರು ಪೆದ್ದರಂತ ತಿಳ್ಕೊಂಡಿದ್ದೀರಲ್ಲ ನೀವು. ನಿಮಗೆ ಪುರುಷರಿಗಿಂತ ಜಾಸ್ತಿ ಮಹಿಳೆಯರು ಬುದ್ಧಿವಂತ. ನಿಮ್ಮಷ್ಟು ಮೂರ್ಖರು ಮಹಿಳೆಯರಷ್ಟು ಯಾರಿಲ್ಲ. ಯಾಕಂತೇಳಿದ್ರೆ ಅದಕ್ಕೆ ನಿಮ್ಮನ್ನು ಗೂಗ್ಲಿ ಹೊಡೆದದ್ದು ಯಾರು? ಕಾಂಗ್ರೆಸ್ಸಿನವರು. ಏನು ಗೊತ್ತುಂಟ? ನಿಮ್ಮ ಒಂದು ಆಸೆಗೆ ಅವರು ಪುಷ್ ಅಂತ ಎಂತ ಲಿಪ್ಸು ಕಿಸ್ ಕೊಟ್ಟು ಬಿಟ್ಟಿದ್ದಾರೆ. ಎಂತ ಗೊತ್ತಾ? ಮಹಿಳೆಯರಿಗೆ ಗೃಹಲಕ್ಷ್ಮಿ ಅಂತೇಳಿ ಹೆಸರು ಕೊಟ್ಟು 2,000 ರೂಪಾಯಿ ಪಂಗಣ ಹಾಕಿದ್ದಾರೆ. ಹೇಗೆ ಗೊತ್ತುಂಟ? ನಿಮ್ಗೆ ಎಷ್ಟು ಜನಕ್ಕೆ ಬರ್ತಾ ಇದೆ ಅದು ಗೊತ್ತುಂಟು. ಅದರಲ್ಲಿ ಈಗ ನೋಡಿ, ಕೆಲವರಿಗೆ ಬರುವುದೇ ಇಲ್ಲ. ಏನು ಗೊತ್ತುಂಟ? ಕೆಲವರಿಗೆ ಬರುವುದೇ ಇಲ್ಲ ಹಣ 2,000 ರೂಪಾಯಿ. ಯಾಕೆ ಅಂತ ಹೇಳಿದ್ರೆ ನೀವು ಇನ್ಕಮ್ ಟ್ಯಾಕ್ಸ್ ಪೇಯರ್ ಅಂತ ಹೇಳಿದ್ರೆ. ಮೊದಲು ನೋಡಿ, ನಿಮಗೆ ಓಟ್ ಹಾಕುವಾಗ ಅಷ್ಟು ಬೋಧ ಇರಲಿಲ್ವಾ? ಈಗ ಕೇಳೋ ಧೈರ್ಯ ಇಲ್ವಾ ನಿಮಗೆ? ನೀವು ಓಟು ಹಾಕಿದಾಗ ಓಟು ಪೋಸ್ಟರ್ ಇಟ್ಕೊಂಡು ಬಂದಿದ್ದಾರಲ್ಲ, ಫ್ರೀ ಕೊಡ್ತೇನೆ 2,000 ರೂಪಾಯಿ, ಗೃಹಲಕ್ಷ್ಮಿ, ಆ ಲಕ್ಷ್ಮಿ, ಈ ಲಕ್ಷ್ಮಿ, ದರಿದ್ರ ಲಕ್ಷ್ಮಿಯನ್ನು ಓಡಿಸ್ತೇನೆ ಅಂತೇಳಿ ದರಿದ್ರ ಲಕ್ಷ್ಮಿ ಮನೆಗೆ ಕಳಿಸಿಬಿಟ್ಟಿದ್ದಾರಲ್ಲ. ಆವಾಗ ನೀವು ಪೋಸ್ಟರಲ್ಲಿ ಎಲ್ಲಿಯಾದರೂ ಉಂಟಾ ಕಂಡೀಷನ್ಸ್ ಅಪ್ಲೈ? ನೀವು ಯಾಕೆ ಮಾರ್ರೆ ಇಷ್ಟು ಬ್ರಿಲಿಯಂಟ್ ಅಂತ ಹೇಳುವ ಮಹಿಳೆಯರೆಲ್ಲ, ಗಂಡಸರಿಗೆ ಸರಿ ಸಮಾನ ಅಂತ ಹೇಳುವ ಮಹಿಳೆಯರು ಓಟಲ್ಲಿ ಮಾತ್ರ ಗಂಡಸರಿಗಿಂತ ಮೇಲೂ ಆಗಿದ್ದೀರಾ? ಅಂದರೆ ಅಷ್ಟು ಮೂರ್ಖರಾಗಿದ್ದೀರಾ ನೀವು. ಎಲ್ಲಿ ನಿಮ್ಮ 2,000 ರೂಪಾಯಿ? ನೀವು ಇನ್ಕಮ್ ಟ್ಯಾಕ್ಸ್ ಪೇಯರಿಗೆ ನಾನು ಕೇಳ್ತಾ ಇರೋದು, ಎಲ್ಲಿದೆ ನಿಮ್ಮ 2,000 ರೂಪಾಯಿ? ಎಲ್ಲರಿಗೂ ಕೊಡ್ತೇನೆ ಅಂತ ಹೇಳಿದರೆ ಹೌದಾ? ಮತ್ತು ಏನು ಗೊತ್ತುಂಟ, ಉಚಿತ ಭಾಗ್ಯದಲ್ಲಿ ಏನು ಗೊತ್ತುಂಟ, ಉಚಿತ ಕರೆಂಟು ಕೊಡ್ತಾನೆ 200 ಯೂನಿಟ್. ಯಾರಿಗೂ ಕೊಡ್ತಾ ಇದ್ದಾರೆ ಸರ್? ನಿಮಗೆ 200 ಯೂನಿಟ್ವರೆಗೆ ಎಲ್ಲಿ ಯಾರಿಗೂ ಕೊಡ್ತಾ ಇದ್ದಾರೆ? ಯಾರಿಗೂ ಕೊಡ್ತಾ ಇದ್ದಾರಾ? ನೀವು 200 ಯೂನಿಟ್ ಆಲ್ರೆಡಿ ಯೂಸ್ ಮಾಡಿದವರಿಗೂ ಕೊಡ್ತಾ ಇದ್ದಾರೆ. ಯಾಕೆಂದರೆ ಅವರ ಹತ್ರ ಕೋಟಿಗಟ್ಟಲೆ ಅವರು ತಿಂಗಳಿಗೆ ಅಷ್ಟು ಪೇ ಮಾಡ್ತಿರ್ಲಿಲ್ವಾ? ಅವರಿಗೆ ಲಾಭ ಆಗಿದೆ ಹೊರತು ನೀವು 20-30 ಯೂನಿಟ್ 100 ರೂಪಾಯಿ 200 ರೂಪಾಯಿಗೆ ನೀವು ಖುಷಿ ಪಡ್ತಾ ಇರಲ್ಲ. ಹುಚ್ಚರಲ್ಲ ನೀವು? ಕ್ವಶನ್ ಮಾರ್ಕ್ ಉಚಿತ ಅಂತೇಳಿ. ನೀವು ಮೂರ್ಖರ ಪೆದ್ದರ ಯಾವುದು ಗೊತ್ತಿಲ್ಲ. ಅದರಲ್ಲಿ ಹಾಲಿಗೆ ಎಷ್ಟು ರೇಟ್ ಆಗ್ತಾ ಇದೆ ಸರ್? ಈಗ 3ನೇ ಬಾರಿಗೆ ಎಷ್ಟು ವರ್ಷ ಆಯಿತು? 1 ವರ್ಷ ಕಳೀತಾ ಅಷ್ಟೇ ಅಲ್ವಾ? 3 ಬಾರಿ ಹಾಲಿಗೆ ರೇಟ್ ಆಗ್ತಾ ಇದೆಯಲ್ಲ. ಯಾವ ಮೂರ್ಖ ಇದು ಪೆದ್ದ ತಿಳ್ಕೊಂಡಿದ್ದಾನೆ? ವ್ಯಾಲ್ಯೂಮ್ ಜಾಸ್ತಿ ಮಾಡಿ ರೇಟ್ ಜಾಸ್ತಿ ಮಾಡಿದ್ದಾನೆ. ಅದು ಅಂತ ಹೇಳೋನು ಮೂರ್ಖ. ಅದಕ್ಕೆ ನೀರು ಹಾಕಿದರೆ ಜಾಸ್ತಿ ಕ್ವಾಂಟಿಟಿ ಆಗೋದಿಲ್ವಾ? ಅಷ್ಟು ಗೊತ್ತಿಲ್ವಾ ಪೆದ್ದರಿಗೆ? ಅಲ್ಲ, ಎಲ್ಲ ಕಲಬೆರಕೆ ಮಾಡುವವರಿಗೆ ಗೌರ್ಮೆಂಟಿಗೆ ನೀರಿಗೆ ಒಂದು ಹಾಲಿಗೆ ಸ್ವಲ್ಪ ನೀರು ಹಾಕಿದರೆ ಸ್ವಲ್ಪ ತೆಳ್ಳಗೆ ಮಾಡಿದರೆ ಅದು ಕೂಡ ಜನಗಳಿಗೆ ಗೊತ್ತಾಗ್ತದೆ ಅಂತೇಳಿ ಪೆದ್ದರಿಗೆ ಗೊತ್ತಾಗ್ತದಾ? ಅಷ್ಟು ಮೂರ್ಖರು ಈಗಿನ ಹೆಂಗಸರು ಅಂತ ನಾನು ಹೇಳ್ತಾ ಇರೋದು. ಯಾಕಂದರೆ ನೀವು ಜಡ್ಜ್ ಮಾಡ್ಕೊಳ್ಳಿ. ಒಂದು
ಫ್ರೀ ಉಚಿತ 200 ಯೂನಿಟ್ ವಿದ್ಯುತ್ ಎಲ್ಲಿ ಬಂದಿದೆ ನಿಮಗೆ? ಬರ್ತಾ ಇದೆಯಾ? 200 ರೂಪಾಯಿ ಯೂನಿಟ್ವರೆಗೆ ನೀವು ಫ್ರೀಯಾಗಿ ಎಕ್ಸ್ಯೂಸ್ ಮಾಡ್ತಾ ಇದ್ದೀರಾ. ಎರಡನೇದೇನು ಗೊತ್ತಾ, ಗೃಹಲಕ್ಷ್ಮಿ 2,000 ರೂಪಾಯಿ ನಿಮ್ಗೆ ಬರ್ತಾ ಇದೆಯಾ? ನೀವು ಇನ್ಕಮ್ ಟ್ಯಾಕ್ಸ್ ಬೇರೆ ಆಗಿದ್ರು ಕೂಡ 2,000 ರೂಪಾಯಿ ನಿಮ್ಮ ಮನೆಯಲ್ಲಿ ಬರ್ತಾ ಇದೆಯಾ? ನೀವು ಸರಿ ಚೆಕ್ ಮಾಡಿ. ಇಲ್ಲದ್ರೆ ನೀವು ಪೂಲಲ್ಲ, ವೆರಿ ಪೂಲಲ್ಲ, ಪೆದ್ದರು. ಶಾಲೆ ಹೋಗುವ ಮಕ್ಕಳಿಗಿಂತಲೂ ಪೆದ್ದರಲ್ವ ಮಹಿಳೆಯರೇ? ಅವರಿಗಾದ್ರೂ ಗೊತ್ತುಂಟು ಏನು ಅಂತೇಳಿ. ನೀವು ಅಷ್ಟು ಫೂಲಾಗಿ ಬಿಟ್ಟಿದ್ದೀರಲ್ಲ. ನಿಮ್ಮ ಕ್ಯಾಲ್ಕುಲೇಷನ್ ಎಲ್ಲಿ ಹೋಗಿದೆ? ಎಂಥ ಮೂರ್ಖರಾಗಿದ್ದೀರಾ ನೀವು. ಮತ್ತೆ ಮಹಿಳೆಯರು ನೋಡಿ, ಅದಕ್ಕೆ ಪುರುಷರಿಗೆ ಯಾವಾಗಲೂ ಉಂಟಲ್ಲ ನಿಧಾನಕ್ಕೆ ಹೋಗುವುದು. ಯಾಕೆ ಗೊತ್ತುಂಟಾ? ಗೊತ್ತಿದೆ, ಎಲ್ಲ ಬಿಸ್ನೆಸ್ಸಲ್ಲಿ ತಲೆ ಇದ್ದ ಕಾರಣ ಗೊತ್ತಿದೆ ಲಾಸ್ ಎಲ್ಲಿಗೆ ಬರ್ತದೆ. ನೋಡಿ, ಎಲ್ಲ ಕಡೆ ಮಹಿಳೆಯರು ಜಾಸ್ತಿ ಓಟ್ ಹಾಕ್ತಾರೆ. ನೋಡಿ, ಈಗ ಮೂರ್ಖರಾಗಿದ್ದು ಯಾರು ಜಾಸ್ತಿ? ಮಹಿಳೆಯರು ತಾನೇ. ಯಾಕಂದರೆ ಓಟ್ ಹಾಕಿದ್ದೀರಾ, ನಿಮಗೆ 2,000 ರೂಪಾಯಿ ಬರ್ತದೆ, ಅದು ಬರ್ತದೆ, ಇದು ಬರ್ತದೆ. ಮತ್ತು ಮಗನಿಗೆ ಇದು ಕೆಲಸ ಇಲ್ಲದವನಿಗೆ ಎಂತ ಸ್ಟೀಫಂಡ್ 3,000 ರೂಪಾಯಿ ಬರ್ತದೆ ಅಂತ. ಅದೀಗ ರೂಲ್ಸ್ ಎಲ್ಲ ಈಗ ಹಾಕಿ ನಿಮ್ಮ ಮಗನಿಗೆ ಬರ್ತಾ ಇದೆಯಾ ಚೆಕ್ ಮಾಡಿ ಗೆಳೆಯರೇ. ಅರ್ಥ ಆಯ್ತಾ? ಇದನ್ನು ನಾನು ಅರ್ಥ ಆಯ್ತು ಅಂತ ಹೇಳ್ಬೇಕಂತಿಲ್ಲ. ನೀವು ನಿಮ್ಮನ್ನು ಮನೆಯಲ್ಲಿ ಹೋಗಿ ಜಡ್ಜ್ ಮಾಡಿಕೊಳ್ಳಿ. ಓಕೆ, ಈಗ ಅಂದುಕೊಳ್ಳಿದ್ದೇನೆ ನಾನು ಈ ಮಹಿಳೆಯರಿಗೆ ಎಷ್ಟು ಬ್ರಿಲಿಯಂಟ್ ಇದ್ದಾರೆ ಅಂತ. ಅದಕ್ಕೋಸ್ಕರ ನೋಡಿ, ಗಂಡಸರಿಗೆ ಅವರ ಕ್ಯಾಲ್ಕುಲೇಷನಿಗೆ ರೆಸ್ಪೆಕ್ಟ್ ಕೊಡಿ, ಅವರಿಗೆ ರೆಸ್ಪೆಕ್ಟ್ ಕೊಡಿ ಅಂತ ನಾನು ಕೇಳ್ತಾ ಇರೋದು. ಯಾಕಂದರೆ ನಿಮ್ಮ ಕ್ಯಾಲ್ಕುಲೇಷನ್ ಯಾವಾಗಲೂ ರಾಂಗ್ ಆಗಿರ್ತದೆ. ಇದೇ ಗೊತ್ತಾಯ್ತಲ್ಲ, ಓಟಲ್ಲಿ ನೀವು ವಿನ್ ಮಾಡಿಸಿದ್ದು ಮಹಿಳೆಯರು ತಾನೆ, ಕಾಂಗ್ರೆಸ್ಸಿನವರನ್ನು. ಈಗ ಹೇಳ್ಬೇಡಿ ನಾವಲ್ಲ ಅಂತೇಳಿ. ನೀವು ಮತ್ತೆ ಯಾರು ಓಟ್ ಹಾಕಿದ್ದು? ಎಕ್ಸ್ಟ್ರಾ ಬಂದಿದೆಯಾ ಮೇಲಿಂದ ಉದುರಿದಾ? ನಿಮ್ಮನ್ನು ಜಡ್ಜ್ ಮಾಡ್ಕೊಳ್ಳಿ. ನೀವು ವಾದಿಸಲಿಕ್ಕೆ ಎಲ್ಲದಕ್ಕೆ ನೀವು ಕರೆಕ್ಟ್ ಇದ್ದೀರ ಅಂತ ಗೊತ್ತುಂಟು. ಯಾಕಂದರೆ ಮೂರ್ಖರ ಇರುತ್ತಲ್ಲ, ಮೂರ್ಖರ ಪುರುಷರು ಅಂತೇಳಿದ್ರೆ ನಿಮ್ಮ ಸ್ಮೈಲಿಗೆ ಒಂದು ಕಿಸ್ಸಿಗೆ, ಸಾರಿ ಎಂತ ಸ್ಮೈಲಿಗೆ ಮತ್ತು ಶೋಗೆ, ನಿಮ್ಮ ನಡೆಗೆ ಎಲ್ಲ ಪದ್ಯವೇ ಉಂಟಲ್ಲ ತುಂಬ. ಎಲ್ಲ ಕವಿಗಳೆಲ್ಲ ಆಗಿದ್ದು ನಿಮ್ಮ ಸೊಂಟ ನೋಡಿ, ನಿಮ್ಮ ಮುಖ ನೋಡಿ, ನಿಮ್ಮ ಸೌಂದರ್ಯ ನೋಡಿ ಎಲ್ಲ ಹೊಗಳಿದಲ್ಲ. ಹಾಗಾಗಿ ನಿಮಗೆ ಗೊತ್ತುಂಟು ಹುಡುಗರು ಎಷ್ಟಿದ್ರು ಪೆದ್ದರೇ ಅಂತೇಳಿ. ಈಗ ಪೆದ್ದರಾದದು ನೀವೇ ಅಲ್ಲ ಮಹಿಳೆಯರೇ, ಹುಡುಗಿಯರೇ, ಚಂದದ ತರುಣಿಯರೇ, ಬ್ರಿಲಿಯಂಟ್ ಆದವರೇ. ಮತ್ತು ಎಲ್ಲಿಗೆ ನೀವು ಪುರುಷರಿಗೆ ಸಮಾನ ಆಗ್ತೀರಾ? ಒಂದು ಓಟಲ್ಲಿ ನೀವು ಕೆಳಗೆ ಹೋಗಿದ್ದೀರಾ, ಗೋವಿಂದಾಯ ನಮ ಹಾಕಿದ್ದೀರಾ. ಪುರುಷರು ನೋಡಿ, ಅದಕ್ಕೆ ನೋಡಿ, ಫ್ರೀ ಕೊಟ್ಟರು, ರಜೆ ಮಾಡಿ ಕೊಟ್ಟರು ಕೂಡ ಅವರು ಓಟ್ ಆಗೋದಿಲ್ಲ. ಯಾಕೆ? ಅವರ ಕ್ಯಾಂಡಿಡೇಟ್ ಬರುವವರೆಗೆ ಓಟ್ ಆಗೋದಿಲ್ಲ. ನೋಡಿ, 100% ಎಲ್ಲಿ ಯಾವಾಗ ಪುರುಷರು ಓಟ್ ಹಾಕ್ತಾರೆ ಆವಾಗ ಭಾರತ ಅಲ್ಲ ವರ್ಲ್ಡು ಉದ್ಧಾರ ಆಗ್ತದೆ. ಅರ್ಥ ಆಯ್ತಾ? ಯಾಕೆ ಗೊತ್ತುಂಟು? ಎಕ್ಸಾಂಪಲ್ ಅಮೇರಿಕಾ ಅಂತ ದೇಶದಲ್ಲಿ ನೋಡಿ, ಅವರು ಯಾವ ಗಿಮಿಕಿ ಇಲ್ಲ, ಎರಡೇ ಪಾರ್ಟಿ ಇರೋದು. ಒಂದು ಸಾರಿ ಅವನು ಬರ್ತಾನೆ, ಒಂದು ಸಾರಿ ಇವನು ಬರ್ತಾನೆ. ಅಂದರೆ ಆ ಪರ್ಸನ್ ಕ್ಯಾಂಡಿಡೇಟ್ನ ಕ್ವಾಲಿಫಿಕೇಷನ್ ನೋಡಿ ಓಟ್ ಹಾಕ್ತಾರೆ. ಇಲ್ಲೇನಿಲ್ಲ, ಒಳ್ಳೆ ನಾಯಿ ಥರ ಓಟ್ ಹಾಕ್ತಾರೆ. ಯಾವ ನಾಯಿ ಆದ್ರೆ ಏನು ಅಂತೇಳಿ ಓಟ್ ಹಾಕ್ತಾರೆ. ಅದಕ್ಕೆ ನೋಡಿ, ಈಗ ತಿಂಗಳಿಗೆ ಗಿಫ್ಟ್ ಕೊಡ್ತಾ ಇದ್ದಾರೆ. ಈ ಕೆಪ್ಪರು ಎಲ್ಲ ತಿಳ್ಕೊಳ್ಳೋದು ಬೇರೆಯವರು ಅಂತೇಳಿ. ಓಕೆ, ನೆಕ್ಸ್ಟ್ ನಾವು ಬರ್ತಾ ಇರ್ತೀವಿ, ಎಂಜಾಯ್ ಮಾಡೋಣ ಅಂತೇಳಿ. ಈಗ ಓಟ್ ಹಾಕಿದವರನ್ನೆಲ್ಲ ನಿಲ್ಲಿಸಿಬಿಡಿ ಅಂತೇಳಿ ಹೇಳ್ತಾ ನಾನು ನಿಮ್ಮ ಗಿರೀಶ್ ಪೆರಡಕ. ಓಕೆ, ಬಾಯ್.